ಪಾನಿಪುರಿ ತಿಂದು ರೋಡಲ್ಲಿ ನಡ್ಕೊಂಡು ಬರುವಾಗ ಅವ್ರ ಮುಂದೆ ಒಂದು ಬೈಕ್ ಬಂದು ನಿಲ್ಲುತ್ತೆ. ಶ್ರೀ ಮಾತಾಡ್ತಾ, ರಿಷಿ ಎಲ್ಲೇ? ಖುಷಿ ರಿಷಿ ಕೈ ಹಿಡ್ಕೊಂಡು, ಅಣ್ಣ ಇವರೇ ರಿಷಿ, ನೀನು ಮಾತಾಡಬೇಕು ಅಂತ ಅಂದ್ಕೊಂಡಿರೋ ಹುಡುಗ ಇವರೇ. ಶ್ರೀ, ರಿಷಿ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳಿ ರಿಷಿನ ಕರ್ಕೊಂಡೋದ. ಸ್ವಲ್ಪ ಹೊತ್ತು ಬಿಟ್ಟು ಖುಷಿ ಅಲ್ಲಿಗೆ ಬಂದು, ಜೀಷ್ಟ ಮಾತಾಡಾಯ್ತಾ? ಶ್ರೀ, ಹ್ಞೂ ಖುಷಿ, ಆಯಿತು ಮಾತಾಡಿ. ಖುಷಿ, ಹೌದಾ, ಏನು ಹೇಳಿದೆ ಅವ್ರ ಹತ್ರ? ಶ್ರೀ, ನಿಂಗೆ ಯಾಕದು, ಏನೋ ಮಾತಾಡಿರ್ತೀವಪ್ಪ. ಖುಷಿ ಬೇಜಾರು ಮಾಡ್ಕೋತಾ, ಸರಿ ಇವಾಗ ಮನೆಗೆ ಹೋಗೋಣ ಬಾ. ಅವರೆಲ್ಲ ಹೋದ್ಮೇಲೆ ಕಿರಣ್, ರಿಷಿ ನಿನ್ನ ಹತ್ರ ಏನು ಮಾತಾಡಿದ್ರು ಅವರು? ರಿಷಿ ಹೇಳೋಕೆ ಸ್ಟಾರ್ಟ್ ಮಾಡ್ದ. ಶ್ರೀ ಮಾತಾಡ್ತಾ, ನನ್ನ ಹೆಸರು ಶ್ರೀವಾಸ್ತವ್, ಖುಷಿ ಅಣ್ಣ. ರಿಷಿ, ಹಾಂ ನನಗೆ ಗೊತ್ತಿದೆ. ರಿಷಿ, ಆ ರಾಸ್ಕಲಿಂದ ನನ್ನ ತಂಗಿನ ಬಚಾವ್ ಮಾಡಿದ್ಕೆ ತುಂಬಾ ಥ್ಯಾಂಕ್ಸ್. ಮತ್ತು ಕಾಲೇಜಲ್ಲೂ ಆ ಧ್ರುವಯಿಂದ ಸೇವ್ ಮಾಡಿ ಪ್ಲೀಸ್. ರಿಷಿ, ನೀವೇನು ಯೋಚನೆ ಮಾಡಬೇಡಿ, ನಾನು ಖುಷಿನ ನೋಡ್ಕೋತೀನಿ ಆಯಿತಾ? ಶ್ರೀ, ರಿಷಿ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಮತ್ತು ನನ್ನ ತಂಗಿಗೇನಾದರೂ ಆದರೆ ನಿಮ್ಮನ್ನೇ ಬಂದು ನಾನು ಫಸ್ಟ್ ಕೇಳೋದು. ಸರಿ ಅಣ್ಣ ಅಂತ ಹೇಳಿ ಇಬ್ಬರು ಸ್ಮೈಲ್ ಮಾಡಿ ಅಲ್ಲಿಂದ ಹೊರಟರು. ಖುಷಿ ಡಿನ್ನರ್ ಮಾಡ್ತಾ, ಡ್ಯಾಡು ನಾಳೆ ಸಂಡೇ ಅಲ್ವಾ, ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಮುರುಳಿ, ಹಾಂ ಸರಿ, ನಿಮ್ಮಣ್ಣ ಬಿಟ್ಕೊಡ್ತಾನೆ, ಹೋಗಿದ್ ಬಾ. ಖುಷಿ, ಬೇಡ ಡ್ಯಾಡು, ನಾನು ಸೈಕಲಲ್ಲೇ ಹೋಗ್ತೀನಿ. ಮುರುಳಿ, ನೀನೊಬ್ಳೇ ಹೋಗ್ತೀಯಾ? ಖುಷಿ, ಇಲ್ಲಪ್ಪ, ಕೀರ್ತನ, ರಿಷಿ ಮತ್ತು ಕಿರಣ್ ಅವ್ರ ಜೊತೆ ಹೋಗ್ತಿದ್ದೀನಿ, ನಾನು ಅವ್ರ ಜೊತೆ ಹೋಗ್ತೀನಿ ಪ್ಲೀಸ್. ಮುರುಳಿ, ಸರಿ ಆಯಿತು ಹೋಗು, ಆದರೆ ಮೇನ್ ರೋಡ್ ಹತ್ರ ಸೈಕಲೆಲ್ಲ ಹೊಡಿಯೋಕ್ಕೆ ಹೋಗಬೇಡ ಆಯಿತಾ? ಖುಷಿ, ಡ್ಯಾಡು ಡೋಂಟ್ ವರಿ, ನಾನು ಸೈಕಲ್ ಚೆನ್ನಾಗೇ ಹೊಡಿತೀನಲ್ಲ. ಮೋಕ್ಷ, ಅದಕ್ಕೆ ಚರಂಡಿ ಒಳಗಡೆ ಬಿದ್ದಿದ್ದು ಸೈಕಲಲ್ಲಿ. ಖುಷಿ, ಅವತ್ತು ನೀನೇ ತಾನೇ ಸೈಕಲ್ ಬಿಟ್ಟಿದ್ದು, ಅದಕ್ಕೆ ನಾನು ಬಿದ್ದೆ. ಫಸ್ಟ್ ಟೈಮ್ ಸೈಕಲ್ ಹೊಡೆಯುವಾಗ ಎಲ್ಲರೂ ಬೀಳಲ್ವಾ, ಯಾಕೆ ನೀನು ಬಿದ್ದಿಲ್ವಾ? ಮೋಕ್ಷ, ಅಯ್ಯೋ ಸಾಕು ಸುಮ್ಮನಿರಮ್ಮ, ಯಾವತ್ತಾದರೂ ನೀನು ತಪ್ಪು ಅಂತ ಒಪ್ಕೊಂಡಿದ್ಯಾ? ಖುಷಿ, ಇಲ್ಲಿ ಕೇಳು, ನಿನ್ನ ಜೊತೆ ನನಗೆ ಜಗಳ ಆಡೋಕ್ಕೆ ಟೈಮ್ ಇಲ್ಲ ಆಯಿತಾ, ಬಿಡು ಇವಾಗ, ಬೇಗ ಹೋಗಬೇಕು, ನಾನು ಮಲ್ಗಕ್ಕೆ ಹೋಗ್ತೀನಿ, ಗುಡ್ ನೈಟ್ ಅಂತ ಹೇಳಿ ರೂಮ್ ಕಡೆ ಹೋದ್ಲು. ನೆಕ್ಸ್ಟ್ ಡೇ ಮಾರ್ನಿಂಗ್ ಖುಷಿ ರಿಷಿಗೆ ಕಾಲ್ ಮಾಡ್ತಾ, ನಾವೀಗ ಮನೆ ಬಿಡ್ತಿದ್ದೀವಿ, ಇನ್ನು ಹಾಫ್ ಆನ್ ಅವರಲ್ಲಿ ಅಲ್ಲಿರ್ತೀವಿ, ನೀವು ಬಸ್ ಸ್ಟಾಪ್ ಹತ್ರ ಬಂದುಬಿಡಿ. ರಿಷಿ ಸರಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ಕೀರ್ತನ, ಖುಷಿ ಬಾ, ಲೇಟ್ ಆಯಿತು ಹೊರಡೋಣ. ಖುಷಿ ಎಲ್ರಿಗೂ ಬಾ ಹೇಳಿ ಅಲ್ಲಿಂದ ಹೊರಟ್ಲು. ಶ್ರೀ, ಖುಷಿ ಬೇಗ ಬಾ ಆಯಿತಾ, ಹುಷಾರು. ಖುಷಿ ಸರಿ ಜ್ಯೇಷ್ಠ ಅಂತ ಹೇಳಿ ಇಬ್ಬರು ಬಸ್ ಸ್ಟ್ಯಾಂಡ್ಗೆ ಸೈಕಲಿಂದ ಬಂದರು. ಕೀರ್ತನ ಕಿರಣ್ಗೆ ಫೋನ್ ಮಾಡ್ತಾ, ಹಲೋ ಎಲ್ಲಿದ್ದೀರಾ ನೀವು? ಕಿರಣ್, ಅಲ್ಲೇ ಬಂದೆ ನೋಡು ನಿನ್ನ ಮುಂದೆ. ಖುಷಿ, ಸರಿ ನನ್ನ ಸೈಕಲಿಂದ ನೀವಿಬ್ಬರು ಬನ್ನಿ. ಅದಕ್ಕೆ ರಿಷಿ, ನೀನು ಹೆಂಗೆ ಬರ್ತೀಯಾ? ಕೀರ್ತನ, ನನ್ನ ಸೈಕಲಲ್ಲಿ ನಾನು ಮತ್ತು ಖುಷಿ ಬರ್ತೀವಿ, ಖುಷಿ ಸೈಕಲಲ್ಲಿ ನೀವಿಬ್ಬರು ಬನ್ನಿ. ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಸಂಯುಕ್ತ ಲಾ ಆಫೀಸ್. ಶ್ರೀ ಆಫೀಸ್ ಒಳಗೆ ಬರ್ತಾ ಅವಿನಾಶ್ ಅಡ್ವೊಕೇಟ್ ಕ್ಯಾಬಿನ್ ಒಳಗೆ ಹೋದ. ಅವಿನಾಶ್ ಗ್ಲಾಸ್ ಸರಿ ಮಾಡ್ಕೋತಾ ಶ್ರೀ ಕಡೆ ನೋಡಿ ಕುತ್ಕೊಳ್ಳಿ ಅಂತ ಹೇಳ್ದ. ಶ್ರೀ, ಏನು ಬರಕ್ಕೆ ಹೇಳಿದ್ದು ಅವಿ? ಅವಿನಾಶ್, ನಿಮಗೆ ಗೊತ್ತಿರೋ ಪ್ರಕಾರ ಕೃತಿಗೆ 21 ವರ್ಷ ಆದಮೇಲೆ ಪ್ರಾಪರ್ಟಿ ಎಲ್ಲ ಅವಳ ಹೆಸ್ರಿಗೆ ಬರುತ್ತೆ. ಶ್ರೀ, ಡೈರೆಕ್ಟಾಗಿ ವಿಷಯಕ್ಕೆ ಬಾ. ಅವಿನಾಶ್, ಶ್ರೀ ನಿಂಗೆ ಗೊತ್ತಿರೋ ಪ್ರಕಾರ ಆ ಪ್ರಾಪರ್ಟಿ ಎಲ್ಲ 10 ಜನಗಳಿಗೆ ಸೇರಬೇಕು. ಆದರೆ ಆ ರಮೇಶ್ ಮೂರ್ತಿ ಆ ಪ್ರಾಪರ್ಟಿನೆಲ್ಲ ಹೊಡೆಯೋಕ್ಕೆ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡ್ತಿದ್ದಾನೆ. ಶ್ರೀ ಅವನ ಮುಖನ ಸೀರಿಯಸ್ ಆಗಿ ನೋಡ್ದ. ಅವಿನಾಶ್, ರಿಯಲ್ ಡಾಕ್ಯುಮೆಂಟ್ಸ್ನೆಲ್ಲ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರೆ ಆ ಜಾಗ ನಮಗೆ ಸೇರುತ್ತೆ, ಅಂದರೆ 10 ಜನಗಳ ಮನೆಯೆಲ್ಲ ಅವ್ರವ್ರಿಗೆ ಸಿಗುತ್ತೆ. ಶ್ರೀ, ಇದನ್ನೆಲ್ಲ ನನಗೇನಕ್ಕೆ ಹೇಳ್ತಿದ್ಯಾ, ನಾನೇನು ಮಾಡಲಿ ಹೇಳು? ಆಗ ಅವಿನಾಶ್ ಮುಖ ಸೀರಿಯಸ್ ಆಗಿ ಶ್ರೀ ಮುಖ ನೋಡ್ತಾ, ಶ್ರೀ ನನಗೆ ನಿಜವಾದ ವಿಷಯ ಗೊತ್ತಿಲ್ಲ ಅಂದ್ಕೊಬಿಟ್ಟಿದ್ಯಾ? ಶ್ರೀ, ಏನು ಗೊತ್ತು? ಅವಿನಾಶ್, ನಿಮ್ಮ ಮನೆಯಲ್ಲಿರೋ ಖುಷಿ ಅಲಿಯಾಸ್ ಕೃತಿ ಪರಶುರಾಮ್ ಮೂರ್ತಿ, ಅವಳ ನಿಜವಾದ ಐಡೆಂಟಿಟಿನ ಅವಳಿಗೆ ಗೊತ್ತಿಲ್ಲದೆ ಇರೋ ಥರ ಮಾಡಿದ್ದೀರಾ. ಶ್ರೀ, ಏನು ಹೇಳ್ತಿದ್ಯಾ? ನೀನು ಹುಚ್ಚಕತೇನಾ? ನೀನು ಕೋರ್ಟ್ ಮುಂದೆ ಇಟ್ಕೋ, ನನ್ನ ಹತ್ರ ಅಲ್ಲ. ಅವಿನಾಶ್, ನಿನಗೆ ಒಂದು ಮಾತು ಹೇಳಬೇಕು ಅಂತ ಹೇಳಿದೆ, ನೆಕ್ಸ್ಟ್ ಖುಷಿ ಹತ್ರನೇ ಡೈರೆಕ್ಟಾಗಿ ಮಾತಾಡ್ತೀನಿ. ಶ್ರೀ ಅವ್ನ ಕಾಲರ್ ಹಿಡಿದು, ಅವಳಿಗೆ ಈ ವಿಷಯದ ಬಗ್ಗೆ ಏನಾದರೂ ಗೊತ್ತಾದರೆ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅವಿನಾಶ್, ಸಾಕು,
ಇಷ್ಟು ವರ್ಷ ನಿನ್ನ ಮಾತು ಕೇಳ್ಕೊಂಡು ನಾನು ವೆಯ್ಟ್ ಮಾಡಿದ್ದೇ ಸಾಕು. ನನಗೆ 10,000 ಜನರು ಬೀದಿ ಬೀಳೋದು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ. ಅವ್ರಿಗೆ ಅವ್ರ ಮನೆ ಸಿಗಬೇಕು ಅಂದರೆ ನಿಜವಾದ ಕೃತಿ ಇಡೀ ಜಗತ್ತು ಮುಂದೆ ಬರಬೇಕು. ಅವ್ರ ಪ್ರಾಪರ್ಟಿ ಅವ್ರಿಗೆ ಸಿಗೋ ಥರ ನಾನು ಮಾಡೇ ಮಾಡ್ತೀನಿ. ಶ್ರೀ, ಅವಳು ನಿಜವಾದ ಜಗತ್ ಮುಂದೆ ಬಂದರೆ ಏನಾಗುತ್ತೆ ಅನ್ನೋದನ್ನ ನೀನು ಮರ್ತಿದ್ಯಾ? 15 ವರ್ಷದಿಂದ ಆಗೋ ರೀತಿ ಈಗಲೂ ಆದರೆ ಫ್ರೀ ಬರ್ಡ್ ಆಗಿರೋ ನನ್ನ ತಂಗಿನ ಮನೆಯಿಂದ ಹೊರಗೆ ಹೋಗೋಕ್ಕೂ ಭಯ ಪಡೋ ಥರ ನಾನು ಮಾಡಲ್ಲ. ಅವಿನಾಶ್, ಅವಳು ಜಗತ್ ಮುಂದೆ ಬರದೆ ಆ ಪ್ರಾಪರ್ಟಿನ ನಾವು ಹೇಗೆ ಕೋರ್ಟಿಗೆ ಸಬ್ಮಿಟ್ ಮಾಡೋದು? ಬೇರೆ ಏನಾದರೂ ಐಡಿಯಾ ಇದೆಯಾ? ಶ್ರೀ ಹ್ಞೂ ಅಂತ ತಲೆ ಅಲ್ಲಾಡಿಸ್ದ. ಅವಿನಾಶ್, ಯಾವುದದು ಐಡಿಯಾ? ಬೇಗ ಹೇಳು. ಶ್ರೀ, ಆ ವಿಲ್ ಪೇಪರ್ನ ನಾನು ನಿಮ್ಗೆ ತಂದು ಕೊಡ್ತೀನಿ. ಅವಿನಾಶ್, ಆದರೆ ಆ ಪೇಪರ್ ಪರಶುರಾಮ್ ಮೂರ್ತಿ ಸರ್ಗೆ ಮಾತ್ರ ಗೊತ್ತಿತ್ತು. ಅವ್ರು ಸಾಯೋಕ್ಕೂ ಮುಂಚೆ ಕೃತಿಗೆ ಹೇಳಿರೋ ಚಾನ್ಸಸ್ ಇರುತ್ತೆ. ಅದನ್ನು ಬಿಟ್ಟು ಅವ್ರು ಯಾರ ಹತ್ರನೂ ಹೇಳಿರೋಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ದನ್ನು ನೀನು ಹೇಗೆ ತಗೊಬರ್ತೀಯಾ? ಈ ಕೃತಿ ನಿಜವಾಗ್ಲೂ ಖುಷಿನೇನಾ? ಖುಷಿಗೆ ನಾನೇ ಕೃತಿ ಅನ್ನೋ ವಿಷಯ ಗೊತ್ತಾಗೋದು ಯಾವಾಗ? ಅಷ್ಟಕ್ಕೂ ಈ 15 ವರ್ಷದ ನಡೆದಿದ್ದಾದ್ರೂ ಏನು? ಈ ಥರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಿರೋ ಈ ರೋಚಕ ಕಥೆನ ಕೇಳ್ತಾ ಇರಿ ಖುಷಿ.